ನಗರಸಭೆಯಲ್ಲಿ ಕಡತನ ಪತ್ತೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ನಗರಸಭಾ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ನಗರಸಭೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂಜನಗೂಡು ನಗರಸಭೆ ಇತ್ತೀಚೆಗೆ ಭೂ ಕಳ್ಳತನಕ್ಕೆ ಶಾಮೀಲಾಗಿದೆ. ನಗರಸಭಾ ಆಡಳಿತ ವೈಖರಿ ಖಂಡಿಸುವುದಾಗಿ ಪ್ರತಿಭಟನಾಕಾರರು ಹೇಳಿದರು. ದೇವಿರಮ್ಮನಹಳ್ಳಿ ವ್ಯಾಪ್ತಿಯ ಬರುವ ಸರ್ವೆ ನಂಬರ್ 58, 59ರ 3 ಎಕರೆ 16 ಕುಂಟೆ ಸಂಬಂಧಿಸಿ ಕಡತಗಳು ಕಾಣೆಯಾಗಿವೆ. ಇದು ಅಧಿಕಾರಿಗಳ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಆರೋಪಿಸಿದರು. ಈ ಪ್ರಕರಣದಲ್ಲಿ ಅಧಿಕಾರಿಗಳು ನೇರ ಹೊಣೆಗಾರರಾಗಿದ್ದಾರೆ. ನಗರಸಭಾ ಕಡತನ ಪತ್ತೆಗೆ ಸಂಬಂಧಿಸಿ ಲೋಕಾಯುಕ್ತ ಅಥವಾ ಸಿಐಡಿ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳನ್ನು ವಜಾ ಮಾಡಿ ಬಂಧಿಸಿ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು. ನಗರಸಭಾ ಅಧಿಕಾರಿಗಳು ನಗರಸಭಾ ವ್ಯಾಪ್ತಿಗೆ ಒಳಪಡುವ ಆಸ್ತಿಗಳನ್ನು ಕಾಪಾಡಲು ವಿಫಲರಾಗಿದ್ದಾರೆ. ಬಡವರಿಗೆ ಖಾತೆ ಮಾಡಲು ವಿಳಂಬ ಮಾಡುತ್ತಾರೆ. ಹಣ ಕೊಡುವವರಿಗೆ ಮಾತ್ರ ಖಾತೆ ಮಾಡಿಕೊಡುತ್ತಾರೆ. ನಗರಸಭೆ ಸಾರ್ವಜನಿಕರಿಗೆ ಉಪಯೋಗವಾಗಿಲ್ಲ, ಬದಲಿಗೆ ನೌಕರರಿಗೆ ಮಾತ್ರ ಉಪಯೋಗವಾಗಿದೆ ಎಂದು ಕಿಡಿಕಾರಿದರು. ಅಕ್ರಮ ಖಾತೆ ಮಾಡಿಕೊಳ್ಳಲು ನಗರಸಭಾ ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಎಂದರು. ಒಂದು ದುರಾಡಳಿತದ ಬಗ್ಗೆ ನಂಜನಗೂಡು ತಾಲೂಕು ಸಮಿತಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಉದ್ದೇಶ ಇಷ್ಟೇ: ನಂಜನಗೂಡಿನಲ್ಲಿ ಇತ್ತೀಚೆಗೆ ಭೂಗಳ್ಳತನದಲ್ಲಿ ಶಾಮೀಲಾಗಿರ್ತಕ್ಕಂಥ ನಗರಸಭೆ ಆಡಳಿತ ವೈಖರಿಯನ್ನು ಖಂಡಿಸಲಿಕ್ಕಾಗಿ ಇವತ್ತು ಏನು 58, 59ನೇ ಸರ್ವೆ ನಂಬರ್ ಕಡತ ಹಾಳಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಅಧಿಕಾರಿಗಳ ವೈಫಲ್ಯ ಮತ್ತು ಇಲ್ಲಿನ ಜವಾಬ್ದಾರಿಯುತವಾದಂಥ ನಗರಸಭಾ ಆಯುಕ್ತರು ಮತ್ತು ಇದಕ್ಕೆ ಆಡಳಿತಾಧಿಕಾರಿಯಾಗಿ ನೇಮಕವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡ ಹೊಣೆಗಾರರಾಗ್ತಾರೆ. ಹಾಗಾಗಿ ಸ್ಥಳೀಯ ಪೊಲೀಸ್ನವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ ಅಂದರೆ, ಒಂದು ಸರ್ಕಾರಿ ಕಡತವನ್ನು ಕಾಪಾಡಬೇಕಾದ ಅಧಿಕಾರಿಗಳ ಮೇಲೆ ದೂರು ಹೋದರೆ NCR ಮಾಡಿ ಅದನ್ನು ನಾಮಕಾವಸ್ಥೆಗೆ NCR ಮಾಡಿ ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು ಇದರ ಮೌಲ್ಯನಾದರೂ ಅರ್ಥ ಮಾಡ್ಕೊಂಡು ಅವ್ರು FIR ಮಾಡಬೇಕಾಗಿತ್ತು. FIR ಮಾಡಿ ಮುಖಾಂತರ ಅರೆಸ್ಟ್ ಮಾಡಿ ಅವರನ್ನು ಕೂಡಲೇ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅದನ್ನೆಲ್ಲ ಈಗ ಹೊರಗೆ ತರಬೇಕಾಗಿತ್ತು. ಹಾಗಾಗಿ ಇನ್ನೂ ಕೂಡ ಕೆಲಸ ಆಗಿಲ್ಲ. ಆ ಕೆಲಸ ಆಗದೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ಥಳೀಯ ಪೊಲೀಸ್ನವರು ಕೂಡ ಇನ್ವಾಲ್ವ್ ಆಗ್ತಾಯಿದ್ದಾರೆ ಈ ಕೇಸ್ನಲ್ಲಿ ಎಣಿಸ್ತಾ ಇದೆ. ಹಾಗಾಗಿ ಇದನ್ನು ಲೋಕಾಯುಕ್ತ ತನಿಖೆ ಅಥವಾ ಒಂದು COD ತನಿಖೆ ಆದರೆ ಸೂಕ್ತ. ಮತ್ತು ಏನು ಇದರಲ್ಲೆಲ್ಲ ಶಾಮೀಲಾಗಿದ್ದಾರೆ ಅದು ಸೂಕ್ತವಾಗಿ ಹೊರಗೆ ಬರಬೇಕು. ಮತ್ತು ಇಂಥ ಅನೇಕ ಸಮಸ್ಯೆಗಳು ನಂಜನಗೂಡು ಟೌನಲ್ಲಿ ಭಾಳಷ್ಟಿವೆ. ಉದಾಹರಣೆಗೆ ಕನ್ಸರ್ವೆನ್ಸಿ ಗಲ್ಲಿಗಳೆಲ್ಲ ಅಕ್ರಮವಾಗಿವೆ ಮತ್ತು ಪಾರ್ಕ್ಗಳು ಅಕ್ರಮ ಆಗ್ತಾಯಿವೆ. ಮತ್ತು ಇವ್ರ ಆಸ್ತಿನ ಇವ್ರು ಎಲ್ಲೆಲ್ಲಿ ಕಾಪಾಡಬೇಕಲ್ಲ, ಒಂದು ಕಡೆಯೂ ಕೂಡ ಕಾಪಾಡಿಲ್ಲ. ಹಾಗಾಗಿ ಇವತ್ತು ನಾವು ಸಂಘಟನೆಯಿಂದ ಚಳುವಳಿಯನ್ನು ಮಾಡ್ತಾಯಿದ್ದೇವೆ. ಕೇವಲ ಇದು ಸಾಂಕೇತಿಕ, ಇಲ್ಲಿಗೆ ಮುಗಿಯಲ್ಲ. ಹಾಗಾಗಿ ಇದನ್ನು ನಾವು ಅಂತ್ಯ ಕಾಣಿಸೋವರೆಗೂ ಕೂಡ ಬಿಡೋದಿಲ್ಲ. ಮತ್ತು ಇಲ್ಲಿನ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ಬರೀ ಅಮಾನತಾಗೋದಲ್ಲ, ಸೇವೆಯಿಂದ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಬಡವರಿಗೆ ಖಾತೆ ಮಾಡಬೇಕಾದ್ರೆ ವಿಳಂಬ ಮಾಡ್ತಾರೆ. ಯಾರು ಹಣ ಕೊಡ್ತಾರೋ ಅವ್ರಿಗೆ ನೋಟಿಸ್ ಬೋರ್ಡಿಗೆ ಬರ್ದೇನೆ 30 ದಿನ ನೋಟಿಸ್ ಬೋರ್ಡ್ ಹಾಕ್ದಂಗೆ ನೆಪ ಮಾತ್ರಕ್ಕೆ ಹಾಕಿ ಅವ್ರಿಗೆ ಒಳಗಿಂದೊಳಗೆ ಖಾತೆ ಮಾಡಿ ಇಂಥ ಹಗರಣಗಳು ಮಾಡಬೇಕಾದ್ರೆ ಇಲ್ಲಿ ಕಾಂಚನ ಎಷ್ಟು ಮಟ್ಟಿಗೆ ಕುಣಿತಾ ಇದೆ ಅಂತಕ್ಕಂಥದ್ದನ್ನು ನಾವು ಕಾಣಬೇಕಾಗತ್ತೆ. ಹಾಗೆಯೇ ಬಡವರ ಖಾತೆಗಳು ನಿಯಮ ಬಾಹಿರ ಅಲ್ಲದೇ ಇರ್ತಕ್ಕಂಥವು ಏನು ಈ ಕಾನೂನು ಪ್ರಕಾರ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೂ ಕೂಡ ಅವ್ರದ್ದು ಏನಾದರೂ ಒಂದು ನೆಪ ಮಾಡಿ ಅವ್ರಿಗೆ ನೋಟಿಸ್ ಕೊಡೋದ್ರ ಮುಖಾಂತರ ವಿಳಂಬ ಮಾಡಿ ಅವ್ರನ್ನ ಅಲಿಸಿ ಅವ್ರ ಕೊನೆಗೆ ಖಾತೆನೇ ಬೇಡಪ್ಪ ಅಂತ ಮನೆಗೆ ಹೋಗೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ನಗರಸಭೆ ಸಾರ್ವಜನಿಕರು ಉಪಯೋಗಕ್ಕಿಲ್ಲ, ಬರೀ ನೌಕರರ ಹಣ ಗಳಿಕೆಗೆ ಮಾತ್ರ ಉಪಯೋಗ ಆಗ್ತಾಯಿದೆ ಅಂತ ಈ ಮೂಲಕ ನಾವು ಖಂಡಿಸ್ತೇವೆ. ಕುಮಾರ್, CTV ನ್ಯೂಸ್, ನಂಜನಗೂಡು.